ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಕುಮಾರ್. ಇವತ್ತು ಹಿಡಿದಲ್ಲಿ ನಾನು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ ಇನ್ಸ್ಟಾಗ್ರಾಮ್ ಬಗ್ಗೆ. ಇನ್ಸ್ಟಾಗ್ರಾಮಲ್ಲಿ ನೀವು ಡೈಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರ. ಸೊ ತುಂಬ ಜನಗಳಿಗೆ ಲೈಕ್ ಕೊಡ್ತಾ ಇರ್ತೀರ, ಕಮೆಂಟ್ ಮಾಡ್ತಾ ಇರ್ತೀರ, ಹಾಗೆ ಶೇರ್ ಮಾಡ್ತಾ ಇರ್ತೀರ, ಹಾಗೆ ರಿಮಿಕ್ಸ್ ಮಾಡ್ತಾ ಇರ್ತೀರ. ಸೊ ಪ್ರತಿಯೊಂದು ನಿಮಗೆ ಡೈಲಿ ಆ್ಯಕ್ಟಿವಿಟೀಸ್ ನಿಮಗೆ ಗೊತ್ತಾಗಲ್ಲ ಒಂದೊಂದು ಸರಿ. ಇವಾಗ ನೀವು ಇವತ್ತು ರೀಲ್ಸ್ ನೋಡ್ತಾ ಇರ್ತೀರ, ಸೊ ಅವರಿಗೆ ನೀವು ಇಷ್ಟ ಆಯ್ತು ಅಂತ ಲೈಕ್ ಕೊಟ್ಬಿಡ್ತೀರ. ಸೊ ಆ ಲೈಕ್ಸ್ ಎಲ್ಲ ಇಲ್ಲಿ ಅಂದರೆ ಯಾರಿಗೆಲ್ಲ ನೀವು ಲೈಕ್ಸ್ ಕೊಟ್ಟಿದ್ದೀರಾ ಅಂತ ನೋಡೋದು ಹೇಗೆ? ಸೊ ಅದನ್ನೇ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನೀವು ಇನ್ಸ್ಟಾಗ್ರಾಮಲ್ಲಿ ಟೈಮ್ ಎಷ್ಟು ಇನ್ಸ್ಟಾಗ್ರಾಮ್ ಕೊಟ್ಟಿದ್ದೀರಾ, ಅಥವಾ ಎಷ್ಟು ಜನ ನಿಮ್ಗೆ ಕಮೆಂಟ್ ಮಾಡಿದ್ದೀರಾ, ಎಲ್ಲ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಲಿಸ್ಟ್ ಕೊಡ್ತಾರೆ ಅವರು. ಸೊ ಆ ಥರ ಒಂದು ಆಪ್ಷನ್ ಇದೆ ಇದರಲ್ಲಿ, ಡೈಲಿ ಆ್ಯಕ್ಟಿವಿಟಿ ಅಂತಂದು. ಸೊ ಆ ಸೆಟ್ಟಿಂಗನ್ನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ನಾನು ಹೇಳ್ಕೊಡ್ತಾ ಇದ್ದೀನಿ. ಅದು ಎಲ್ಲಿ ಇದೆ, ಯಾವ ಥರ ಇದೆ, ಏನು ನೋಡ್ಕೊಳ್ಳೋದು, ನಾವು ಪ್ರತಿಯೊಂದು ಹೇಳ್ಕೊಡ್ತಾ ಇದ್ದೀನಿ. ಇನ್ಯಾಕೆ ಥರ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕನ್ ನಾಳೆ ಸೆಲೆಕ್ಟ್ ಮಾಡಿಬಿಡಿ. ಯಾಕೆಂದರೆ ನಾನು ಯಾವುದೇ ಅಪ್ಲೋಡ್ ಪೋಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ಯಾಕೆ ಥರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಮೊದಲೇದಾಗಿ ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಈ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು, ಈ ಥರ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಪ್ರೊಫೈಲ್ ಐಕನ್ ಕಾಣಿಸ್ತಿದೆಯಲ್ಲ, ಸೊ ನಿಮ್ಮ ಪ್ರೊಫೈಲ್ ಐಕನ್ಗೆ ನೀವು ಹೋಗಬೇಕಾಗತ್ತೆ. ಇಲ್ಲಿ ಹೋದ ನಂತರ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಮೇಲ್ಗಡೆ ಒಂದು 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ಆಪ್ಷನ್ಗಳು ಬರ್ತವೆ. ಇದರಲ್ಲಿ ನಿಮಗೆ ಫೋರ್ತೊಂದು ಯುವರ್ ಆ್ಯಕ್ಟಿವಿಟಿ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಎಲ್ಲ ಇರ್ತವೆ. ನೀವು ಯಾರಿಗೆ ಲೈಕ್ ಕೊಟ್ಟಿದ್ದೀರಾ ಇವತ್ತು, ಸೊ ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ, ಯಾರ್ಯಾರಿಗೆ ಟ್ಯಾಗ್ ಮಾಡಿದ್ದೀರಾ, ಯಾರ್ಯಾರಿಗೆ ಸ್ಟಿಕ್ಕರ್ ರೆಸ್ಪಾನ್ಸ್ ಮಾಡಿದ್ದೀರಾ, ರಿವ್ಯೂಸ್ ಎಷ್ಟು, ರೀಸೆಂಟ್ಲಿ ಡಿಲೀಟೆಡು, ಅರ್ಚಿವ್ಡು. ಸೊ ಪ್ರತಿಯೊಂದನ್ನು ನಿಮಗೆ ಇದರಲ್ಲಿ ಅವರು ತೋರಿಸ್ತಾರೆ, ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಡೇ ಬೈ ಡೇ ಎಲ್ಲ ಕೊಡ್ತಾರೆ. ಇವತ್ತು ಯಾರ್ಯಾರು ಲೈಕ್ ಕೊಟ್ಟಿದ್ದೀರಾ, ಸೊ ಯಾವುದಕ್ಕೆ ಯಾವ ಪೋಸ್ಟಿಗೆ ಏನೇನು ಲೈಕ್ ಕಾಮೆಂಟ್ ಮಾಡಿದ್ದೀರಾ, ಪ್ರತಿಯೊಂದು ನೀವೆಷ್ಟು ಓಲ್ಡೆಸ್ಟು ಆಲ್ ಡೇಟ್ಸು, ನಿಮ್ಗೆ ಯಾವ ಡೇಟ್ಸ್ ಬೇಕೋ ಆ ಡೇಟ್ಸ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಎಲ್ಲ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಇದರಲ್ಲಿ ನೀವು ಸಿಂಪಲಾಗಿ ತಿಳ್ಕೊಬೋದು. ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಆಲ್ ಡೇಟ್ಸ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದು. ಸೊ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಲಾಸ್ಟ್ ವೀಕ್ ಸೆಲೆಕ್ಟ್ ಮಾಡ್ಕೋಬೋದು, ಲಾಸ್ಟ್ ಮಂತ್ ಸೆಲೆಕ್ಟ್ ಮಾಡ್ಕೋಬೋದು, ಫಸ್ಟ್ ಇಯರ್ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇವಾಗ ಲಾಸ್ಟ್ ಇಯರ್ ತೋರಿಸ್ತಾ ಇದ್ದೀನಿ, ಅದು ನಾನು ಈ ಅಕೌಂಟ್ ಯೂಸ್ ಮಾಡ್ತಾ ಇದ್ದೀನಲ್ಲ, ಸೊ ಇವಾಗ ಅದಕ್ಕೆ ಇದು ಅದೇ ತೋರಿಸ್ತಾ ಇದೆ. ಈ ಥರ ನೀವು ಪ್ರತಿಯೊಂದನ್ನು ಸ್ಟೆಪ್ ಎಲ್ಲ ಚೆಕ್ ಮಾಡ್ಕೋಬೋದು. ಲಾಸ್ಟ್ ಮಂತ್ ಚೆಕ್ ಮಾಡ್ಕೋಬೋದು, ಫಸ್ಟ್ ಮಂತು, ನೀವೆಷ್ಟು ಓಲ್ಡೆಸ್ಟು, ಎಲ್ಲ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ನೀವು ಇದರಲ್ಲಿ ಚೆಕ್ ಮಾಡ್ಕೋಬೋದು ಸಿಂಪಲ್ಲಾಗಿ. ನಿಮಗೆ ಹಾಗೆ ಕೆಳಗಡೆ ಬಂದರೆ ಪೋಸ್ಟ್ಸು, ರೀಲ್ಸು, ಹೈಲೈಟ್ಸು, ನಾಟ್ ಇಂಟ್ರೆಸ್ಟೆಡ್ಡು, ನೀವು ರೀಲ್ಸ್ ನೋಡ್ತಾ ಇರ್ತೀರಲ್ಲ, ಸೊ ಅದರಲ್ಲಿ ನಿಮಗೆ ಇಂಟ್ರೆಸ್ಟೆಡ್ಡು, ನಾಟ್ ಇಂಟ್ರೆಸ್ಟೆಡ್ ಅಂತ ಆಪ್ಷನ್ ಬರ್ತಾಯಿದೆ. ಸೊ ನೀವು ಕೆಳಗೆ ನೀವು ಇಂಟ್ರೆಸ್ಟೆಡ್ ಕೊಟ್ಟಿದ್ದೆಷ್ಟು, ನಾಟ್ ಇಂಟ್ರೆಸ್ಟ್ ಕೊಟ್ಟಿದ್ದೆಷ್ಟು, ಪ್ರತಿಯೊಂದು ಅಪ್ಡೇಟ್ ಮಾಡಿರ್ತಾರೆ ಅವರು ಡೇ ಬೈ ಡೇ. ಸೊ ನಿಮ್ಮ ಕೆಳಗಡೆ ಬಂದರೆ ಅದೇ ಥರ ಟೈಮ್ ಸ್ಪೆಂಟು, ಅಕೌಂಟ್ ಹಿಸ್ಟ್ರಿ, ರೀಸೆಂಟ್ ಸರ್ಚಸ್ಸು, ಲಿಂಕ್ಸು, ವಿಸಿಟ್ಸ್, ನೀವು ಯಾವ ಲಿಂಕ್ ವಿಸಿಟ್ ಮಾಡಿರ್ತೀರಾ, ಪ್ರತಿಯೊಂದನ್ನು ಇದರಲ್ಲಿ ನೀವು ಅಪ್ಡೇಟ್ ದಿನದ್ದು ತಿಳ್ಕೊಬೋದು. ಸೊ ಇದೇ ಥರ ನೀವು ಪ್ರತಿಯೊಂದನ್ನು ಯಾರ್ಯಾರಿಗೆ ಲೈಕ್ ಕೊಟ್ಟಿದ್ದೀರಾ, ಯಾರ್ಯಾರಿಗೆ ಕಮೆಂಟ್ ಮಾಡಿದ್ದೀರಾ ಎಲ್ಲ ನೀವು ಇದರಲ್ಲಿ ತಿಳ್ಕೊಬೋದು. ಇದೊಂದು ಇನ್ಸ್ಟಾಗ್ರಾಮ್ನವರು ನಿಮಗೆ ಒಂದು ಅಪ್ಡೇಟ್ ಇದು ಕೊಟ್ಟಿದ್ದಾರೆ ಮೊದಲಿಂದನೂ. ಸೊ ಇದು ತುಂಬ ಜನಗಳಿಗೆ ಗೊತ್ತಿಲ್ಲ. ಸೊ ಗೊತ್ತಿದ್ದವರಿಗೆ ಈ ವಿಡಿಯೋ ಶೇರ್ ಮಾಡ್ಕೊಂಬಿಡಿ. ಹಾಂ, ಎಲ್ಲರೂ ವಿಡಿಯೋ ನೋಡಿದ್ರಲ್ಲ. ಸೊ ಇದೇ ಥರ ನೀವು ಡೈಲಿ ಯಾರ್ಯಾರಿಗೆ ಲೈಕ್ ಕೊಟ್ಟಿದ್ದೀರಾ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಇದೇ ಥರ ಡೈಲಿ ನೀವು ನೋಡ್ಕೊಳ್ತಾ ಇರ್ಬೋದು. ವಿಡಿಯೋ ಇಷ್ಟ ಆದರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಶೇರ್ ಮಾಡಿ, ಅವರು ಕೂಡ ನೋಡ್ಕೊಳ್ತಾರೆ. ಯಾರಿಗೆಲ್ಲ ಲೈಕ್ ಕೊಟ್ಟಿರ್ತಾರೆ ಒಂದೊಂದು ಸಾರಿ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ. ಸೊ ಆ ವಿಡಿಯೋ ಲೈಕ್ ಕೊಟ್ಟಿರ್ತಾರೆ ಹೋಗಿಬಿಡುತ್ತೆ. ಸೊ ಆ ವಿಡಿಯೋ ಎಲ್ಲಿ ಹೋಗಲ್ಲ, ಅದರಲ್ಲೇ ಇರುತ್ತೆ, ನೀವು ನೋಡ್ಕೋಬೇಕಾಗತ್ತೆ. ಸೊ ವಿಡಿಯೋ ಇಷ್ಟ ಆದರೆ